7 ತಿಂಗಳ ಹಿಂದೆ ಬೇಬಿ ಕುಚ್ಚನ್ನ ಹೇಗೆ ಕಟ್ಟೋದು ಅಂದ್ಬಿಟ್ಟು ಒಂದು ಬೇಸಿಕ್ ವಿಡಿಯೋನ ಮಾಡಿದ್ದೆ. ಅದರಲ್ಲಿ ಡೀಟೇಲ್ ಆಗಿ ಬಿಗಿನರ್ಸ್ಗಳಿಗೋಸ್ಕರ ಅಂತಾನೆ ನಾನು ಕುಚ್ಚು ಕಟ್ಟೋಕ್ಕೆ ದಾರನ ಹೇಗೆ ಸುತ್ಕೊಳ್ಳೋದು ಅಂತ ಹಿಡಿದು ಕುಚ್ಚನ್ನ ಕಟ್ಟೋದ್ರ ತನಕ ಎಲ್ಲನೂ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೆ. ಆ ವಿಡಿಯೋಗೆ ಹೆಚ್ಚು ಕಡಿಮೆ 5.25 ಲಕ್ಷ ವ್ಯೂಸ್ ಬಂದಿದೆ. ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬೇಬಿ ಕುಚ್ಚು ಕಟ್ಟೋಕ್ಕೆ ದಾರನ ಯಾವ ರೀತಿ ಸುತ್ಕೊಳ್ಳೋದು ಅಂತ ನಾನು ಅದೇ ವಿಡಿಯೋಲಿ ಹೇಳ್ಕೊಟ್ಟಿದ್ದೆ. ಹಾಗಾಗಿ ಈ ವಿಡಿಯೋಲಿ ನಾನು ದಾರನ ಹೇಗೆ ಸುತ್ಕೊಳ್ಳೋದು ಅಂತ ಏನೂ ತೋರಿಸ್ಕೊಡ್ತಾ ಇಲ್ಲ. ಏನೇನು ಮೆಟೀರಿಯಲ್ಸ್ ಬೇಕು ಅಂತ ಅಂದ್ಬಿಟ್ಟು ನೋಡೋಣ. ನಿಮಗೆ ದಾರ ಸುತ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇಲ್ಲಿ ನೋಡಿ 2 ಕಲರ್ ಸಿಲ್ಕ್ ಥ್ರೆಡ್ನ ನಾನಿಲ್ಲಿ 100 ಎಳೆ ತೊಗೊಂಡಿದ್ದೀನಿ. ಹಾಗೆಯೇ ಫ್ಯಾಬ್ರಿಕ್ ಗ್ಲೂ ಮತ್ತು ಬೀಡ್ಸ್ ಇದೆ ತೊಗೋಬೇಕು ಅಂತ ಏನೂ ಇಲ್ಲ, ಯಾವ ಬೀಡ್ಸ್ ಬೇಕಾದರೂ ತೊಗೋಬೋದು. ಮತ್ತು ಇದರಲ್ಲಿ ಶೇಡ್ ಕೂಡ ಸಿಗುತ್ತೆ. ನಾನು ತಗೊಂಡಿರೋದು ಡಲ್ ಗೋಲ್ಡು, ಇದರಲ್ಲೇ ಗೋಲ್ಡ್ ಕಲರ್ಸ್ ಕೂಡ ಸಿಗುತ್ತೆ. ನಿಮ್ಮ ಸೀರೆಗೆ ಯಾವುದು ಮ್ಯಾಚ್ ಆಗುತ್ತೋ ಅದನ್ನು ನೋಡ್ಕೊಂಡು ತೊಗೊಳ್ಳಿ. ನನಗೇನೋ ಡಲ್ ಗೋಲ್ಡೇ ಈ ಒಂದು ಡಿಸೈನಿಗೆ ಮತ್ತು ಈ ಒಂದು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗೆ ಈ ಡಿಸೈನ್ ಡಲ್ ಗೋಲ್ಡಲ್ಲಿ ಸ್ವಲ್ಪ ಹೈಲೈಟಾಗಿ ಕಾಣ್ತಿತ್ತು, ಹಾಗಾಗಿ ನಾನು ಡಲ್ ಗೋಲ್ಡಲ್ಲಿ ತೊಗೊಂಡಿದ್ದೀನಿ. ಮತ್ತು 12 ಎಳೆ ದಾರನ ತೊಗೊಂಡಿದ್ದೀನಿ. ಇದು ಬಂದು ಸೆರಗು ಯಾವ ಕಲರ್ ಇರುತ್ತೋ ಅದೇ ಕಲರಲ್ಲೇ ತೊಗೋಬೇಕು, ಇದು ಒಂದು ನೆನ್ಪಿಟ್ಕೊಳ್ಳಿ ಆಯಿತಾ. ಸೆರಗು ಬಂದು ಮೆರೂನಲ್ಲಿ ಇರೋದ್ರಿಂದ ನಾನು ಮೆರೂನ್ ಕಲರ್ ದಾರದಲ್ಲೇ 12 ಎಳೆ ದಾರನ ಸುತ್ಕೊಂಡಿದ್ದೀನಿ. ಹಾಗೆಯೇ ಟ್ರಿಮ್ಮರ್ ಬೇಕಿದ್ರೆ ನೀವು ಕತ್ರಿ ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ಒಂದು ಬಿಗ್ ಐ ನೀಡಲ್, ಇದರಲ್ಲೂ ತುಂಬ ಸೈಜಸ್ಗಳು ಸಿಗುತ್ತೆ. ಅಂದರೆ ಹೈಟು ಚಿಕ್ಕದ್ರಿಂದ ದೊಡ್ಡದ್ರ ತನಕ ಸಿಗುತ್ತೆ. ನಿಮ್ಗೆ ಯಾವ ಹೈಟ್ ಬೇಕೋ ಅದನ್ನು ನೋಡಿಕೊಂಡು ನೀವು ತಗೊಳ್ಳಿ. ಮತ್ತು ಒಂದು ಸೂಜಿಗೆ ಹೆಮ್ಮಿಂಗ್ ಸೂಜಿಗೆ 1 ಎಳೆ ದಾರನ ಪೋಣಿಸ್ಕೊಂಡಿದ್ದೀನಿ. ಇದೇನಕ್ಕಪ್ಪ ಅಂದರೆ ಬೀಡ್ಸ್ನ 12 ಎಳೆ ದಾರ ಇದೆಯಲ್ಲ ಅಲ್ಲಿಗೆ ಪೋಣಿಸ್ಕೋಬೇಕು ನಾವು ಡಿಸೈನ್ ಹಾಕುವಾಗ. ಹಾಗಾಗಿ ಒಂದು ಹೆಮ್ಮಿಂಗ್ ಸೂಜಿಗೆ 1 ಎಳೆ ದಾರನ ಪೋಣಿಸ್ಕೊಂಡಿದ್ದೀನಿ. ಇನ್ನು ಝರಿ ಥ್ರೆಡ್, ಇದರಲ್ಲಿ 2 ಥರ ಬರುತ್ತೆ. ಒಂದು ಝರಿ ಒಳಗಡೆ ಕಾಟನ್ ಥ್ರೆಡ್ ಇರುತ್ತೆ, ಇನ್ನೊಂದು ಝರಿ ಒಳಗಡೆ ವೈರ್ ಇರುತ್ತೆ. ಕಾಟನ್ ಥ್ರೆಡ್ ಇರೋದನ್ನೇ ನೋಡ್ಕೊಂಡು ತೊಗೊಳ್ಳಿ, ವೈರ್ ಇರೋದು ತೊಗೋಬೇಡಿ. ಹಾಗೆ ನಾನು ಇದನ್ನು ಲಾಸ್ಟ್ ವಿಡಿಯೋಲು ಕೂಡ ಮೆನ್ಷನ್ ಮಾಡಿ ಹೇಳಿದ್ದೆ, ಆ ಬೇಬಿ ಕುಚ್ಚು ಡೀಟೇಲ್ಡ್ ವಿಡಿಯೋ ಇತ್ತಲ್ಲ ಅದರಲ್ಲಿ. ಆವಾಗ ಒಬ್ಬರು ಕಮೆಂಟ್ ಮಾಡಿದ್ರಿ ಯಾಕೆ ನಾವು ವೈರ್ ಇರೋದನ್ನ ತೊಗೋಬಾರ್ದು, ದಾರ ಇರೋದನ್ನೇ ತಗೋಬೇಕು ಅಂತ ಅಂದ್ಬಿಟ್ಟು. ನನ್ನ ಕಮೆಂಟಲ್ಲಿ ರಿಪ್ಲೈ ಮಾಡಿದ್ದೆ, ನೆಕ್ಸ್ಟ್ ವಿಡಿಯೋಲಿ ಇದಕ್ಕೆ ಆನ್ಸರ್ ಮಾಡ್ತೀನಿ ಅಂದ್ಬಿಟ್ಟು. ರೀಸನ್ ಏನಕ್ಕಪ್ಪ ಅಂದರೆ ಅದರಲ್ಲಿ ವೈರ್ ಇರುತ್ತಲ್ವಾ, ವೈರು ಒಂಥರ ಸ್ಟಿಫ್ ಆಗಿರುತ್ತೆ, ಅದು ದಾರದಷ್ಟು ಈಸಿಯಾಗಿ ಕೂತ್ಕೊಳ್ಳಲ್ಲ. ನಾವು ಗಂಟಾಗ್ದಾಗಲೂ ಅಷ್ಟೇ ವೈರು ಸ್ವಲ್ಪ ದಪ್ಪ ಇರೋದ್ರಿಂದ ಅದು ಸುತ್ತುಗಳು ನಾವೇನು ಹಾಕಿರ್ತೀವಿ ಅದು ದಪ್ಪ ದಪ್ಪ ಕಾಣ್ತಾ ಇರುತ್ತೆ, ಮತ್ತು ಗ್ರಿಪ್ಪಾಗಿ ಕೂತ್ಕೊಳ್ಳಲ್ಲ. ನಾನು ಡಿಸೈನ್ ಹಾಕುವಾಗ ವೈರ್ನ ಯೂಸ್ ಮಾಡ್ಕೊಂಡು ಹಾಕಿದ್ದೀನಿ. ಇದು ನೋಡಿ, ಇದೊಂಥರ ಹಿಡ್ತಾ ಅದು ಒಂಥರ ಬೆಂಡ್ ಆಗಿಬಿಡುತ್ತೆ, ದಾರ ಥರ ಸ್ಟ್ರೇಟಾಗಿ ಬರಲ್ಲ. ದಾರನಾದರೆ ನಾವು ನೀರು ಹಾಕ್ಬಿಟ್ಟಾರು ಸ್ಟ್ರೇಟ್ ಮಾಡಿಕೊಂಡ್ರೆ ಕುಚ್ಚು ಸ್ಟ್ರೇಟಾಗಿ ಬರುತ್ತೆ. ಬಟ್ ವೈರ್ ಇರುತ್ತಲ್ಲ, ಆ ವೈರ್ ಬೆಂಡ್ ಆಗಿಬಿಟ್ರೆ ಅದೇ ಶೇಪಲ್ಲಿ ಕೂತ್ಕೊಳ್ಳುತ್ತೆ, ಅದು ಸ್ಟ್ರೇಟಾಗಿ ಕೂತ್ಕೊಳ್ಳಲ್ಲ. ಈ ವೈರ್ ಇರೋ ಝರಿ ಥ್ರೆಡ್ನ ನಾವು ಆರಿ ವರ್ಕ್ ಮಾಡೋಕ್ಕೆ ಯೂಸ್ ಮಾಡಿದ್ರೆ ಅಲ್ಲಿ ಚೆನ್ನಾಗಿರುತ್ತೆ, ಬೀಡ್ಸ್ಗಳೆಲ್ಲ ಸ್ಟಿಫ್ ಆಗಿ ಕೂರುತ್ತೆ. ಬಟ್ ಇದು ಕುಚ್ಚು ಕಟ್ಟಕ್ಕಲ್ವಾ, ಹಾಗಾಗಿ ಕಾಟನ್ ಥ್ರೆಡ್ ಇರೋದನ್ನೇ ನೋಡ್ಕೊಂಡು ತೊಗೊಳ್ಳಿ. ಇದಿಷ್ಟ ಆಯಿತು ಬೇಸಿಕ್ ಮೆಟೀರಿಯಲ್ಸು ಕುಚ್ಚು ಹಾಕೋಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು. ಇವಾಗ ಡಿಸೈನ್ ಯಾವ ರೀತಿ ಹಾಕೋದಂತ ನೋಡೋಣ. ನಾನು 12 ಎಳೆ ದಾರ ತಗೊಂಡಿದ್ನಲ್ಲ ನೋಡಿ, ಅದರಲ್ಲಿ ಈ ಥರ ಸೆರಗಿನ ಪೂರ್ತಿ ನಾವು ಗಂಟುಗಳನ್ನ ಹಾಕೊಬೇಕು. ಇದನ್ನು ಹೇಗೆ ಹಾಕೋದು ಅಂತಲೂ ನಾನು ತೋರಿಸ್ಕೊಡ್ತೀನಿ. ಈಗ ನೋಡಿ, 12 ಎಳೆ ದಾರ ತೊಗೊಂಡಿದ್ನಲ್ಲ ಅದನ್ನು ದೊಡ್ಡ ಸೂಜಿಗೆ ಪೋಣಿಸ್ಕೊಬೇಕು. ಆಲ್ರೆಡಿ ನಾನಿಲ್ಲಿ ಸೆರಗಿನ ಪೂರ್ತಿ ಪೋಣಿಸ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ತೋರ್ಸಕ್ಕಂತ ಇದೆಷ್ಟು ಗ್ಯಾಪ್ನ ಕೊಟ್ಟಿದ್ದೀನಿ. ಈ ಥರ ಬಿಗ್ ಐ ನೀಡಲ್ಗೆ 12 ಎಳೆನ ಪೋಣಿಸ್ಕೊಳ್ಳಿ. ಒಂದು ಸ್ವಲ್ಪ ಇಲ್ಲಿ ಈ ಕಡೆ ಬಿಟ್ಕೊಂಡು ಇನ್ನು ಪೂರ್ತಿ ಲೆಂತ್ ಏನಿದೆ ಅದನ್ನು ಈ ಕಡೆ ಇಟ್ಕೊಳ್ಳಿ ಆಯಿತಾ. ಅರ್ಧ ಇಂಚ್ಗಿಂತ ಕಡಿಮೆ ಗ್ಯಾಪ್ಗೆ ನಾವು ಸೂಜಿನ ಪಾಸ್ ಮಾಡಬೇಕು. ಅರ್ಧ ಇಂಚ್ಗಿಂತ ಕಡಿಮೆ, 1/4 ಇಂಚ್ಗಿಂತ ಜಾಸ್ತಿ ಆಯಿತಾ. ಈ ಥರ ಪೋಣಿಸ್ಕೊಂಡು ಸೂಜಿನ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿಕೊಂಡು ನಿಮಗೆ ಎಷ್ಟು ಲೆಂತ್ ಬೇಕಿರುತ್ತೆ ಅದನ್ನು ನೋಡಿಕೊಂಡು ದಾರನ ಟ್ರಿಮ್ ಮಾಡ್ಕೊಬೇಕು. ಇಲ್ಲಿ ನನಗೆ ಒಂದು ಅಂದಾಜು ಇರೋದ್ರಿಂದ ನನಗೆ ಕಣ್ಣಲ್ಲೇ ಅಳತೆ ಗೊತ್ತಾಗುತ್ತೆ ಎಷ್ಟು ಉದ್ದ ಬೇಕು ಅಂತ ಅಂದ್ಬಿಟ್ಟು ಅದನ್ನು ನೋಡಿಕೊಂಡು ನಾನು ಕಟ್ ಮಾಡ್ಕೊತೀನಿ. ನೀವೇನಾದರೂ ಹೊಸಬ್ರಾಗಿದ್ದು ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ಮೆಜರ್ ಮಾಡಿ ತೋರಿಸ್ತೀನಿ ಎಷ್ಟು ಲೆಂತ್ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಈ ಕಡೆ 12, ಈ ಕಡೆ 12, ಟೋಟಲ್ಲಾಗಿ 24 ಎಳೆ ಆಗುತ್ತೆ. ಇದು ಇಲ್ಲಿಂದ ಇಲ್ಲಿ ತನಕ ಒಂದು 4 ಇಂಚ್ ಬರುತ್ತೆ, ಕರೆಕ್ಟಾಗಿ 4 ಇಂಚ್ ಇದೆ. ಗಂಟು ಹಾಕೋಕ್ಕೆ ನಮಗೆ ಪ್ರಾಕ್ಟೀಸ್ ಇದೆ, ನಾವು ಗಂಟು ಹಾಕ್ತೀವಿ ಅಂತಂದರೆ ಇಷ್ಟು ಲೆಂತ್ ತೊಗೊಳ್ಳಿ, ಕರೆಕ್ಟ್ ಆಗುತ್ತೆ. ತುಂಬ ಲೆಂತ್ ಜಾಸ್ತಿ ತೊಗೊಂಡಷ್ಟು ವೇಸ್ಟ್ ಆಗುತ್ತೆ. ನಾವು ಕುಚ್ಚು ಹಾಕಿದ್ಮೇಲೆ ಕಟ್ ಮಾಡ್ತೀವಿ, ಅದನ್ನು ವೇಸ್ಟ್ ಆಗುತ್ತೆ. ಇಲ್ಲ ನಮಗೆ ಗಂಟು ಹಾಕೋದು ಬರಲ್ಲ, ನಾವು ಹೊಸದಾಗಿ ಹಾಕ್ತಿರೋದು ಅನ್ನೋದಾದರೆ ಇನ್ನು 1 ಇಂಚ್ 1.5 ಇಂಚ್ ತನಕ ಎಕ್ಸ್ಟ್ರಾ ತೊಗೊಳ್ಳಿ. ನಿಮಗೆ ಉದ್ದ ಇದ್ದಷ್ಟು ಗಂಟು ಹಾಕೋಕ್ಕೆ ಈಸಿ ಆಗುತ್ತೆ, ಅದರಲ್ಲೂ ಹೊಸಬ್ರಿಗೆ. ನೋಡಿ, ಇಷ್ಟು ಲೆಂತ್ ಬೇಕು, ಅದನ್ನು ನಾನು ಕಟ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ಈಗ ಎರಡನ್ನೂ ಸೇರಿಸಿ ನೋಡಿ, 2 ಬೆರಳಲ್ಲಿ ಈ ರೀತಿ ಇಟ್ಕೊಂಡು ಈ ಎಕ್ಸ್ಟ್ರಾ ದಾರನ ಈ ಥರ ಇಟ್ಕೊಳ್ಳಿ. ಈ ರೀತಿ ನೋಡಿ, ಹಿಂಗೆ ಇಟ್ಕೊಂಡು
ಸೂಜಿ ಸಹಾಯದಿಂದ ನಾವು ಗಂಟನ್ನ ಹಾಕಿದ್ರೆ ಈಸಿ ಆಗುತ್ತೆ. ನೋಡಿ ಬ್ಯಾಕ್ ಸೈಡ್, ಸೂಜಿ ಬ್ಯಾಕ್ ಸೈಡ್ ಇದೆಲ್ಲ, ಇಲ್ಲಿಂದ ನಾನು ದಾರನ ಈ ಥರ ತಗೋತೀನಿ. ತಗೊಂಡು ಈ ರೀತಿ ಹಿಡ್ಕೊಂಡು ನೋಡಿ ಈ ಥರ ಕೈಲಿ ಎಳ್ಕೊಬೇಕು. ಗಂಟು ಮೇಲ್ಗಡೆ ಬರಬೇಕು. ಅಕಸ್ಮಾತ್ ನಿಮ್ಗೇನಾದ್ರು ಹಾಕಿ ರೂಢಿ ಇಲ್ಲ, ನಾನು ಫಸ್ಟ್ ಟೈಮ್ ಹಾಕ್ತಿದ್ದೀನಿ ಗಂಟನ್ನ ಅಂತಂದರೆ ಒಂದ್ಸಲ ನೀವು ಬೇರೆ ಬಟ್ಟೆಗೆ ಹಾಕಿ ಟ್ರೈ ಮಾಡಿ. ಅದಾದಮೇಲೆ ನೀವು ಸೀರೆಗೆ ಹಾಕಬೇಕು. ಇಲ್ಲ ಅಂತಂದರೆ ಗಂಟು ಕರೆಕ್ಟಾಗಿ ಕೂರೋ ಜಾಗದಲ್ಲಿ ಕೂರ್ದೇ ಮೇಲೆ ಕೆಳಗೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಫಸ್ಟು ಗಂಟು ಹಾಕೋದನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ನೀವು ಸೀರೆಗೆ ಟ್ರೈ ಮಾಡಿ. ಓಕೆನಾ? ಫಸ್ಟ್ ಟೈಮ್ ಆದವ್ರಿಗೆ ಮಾತ್ರ ಒಂದು ಸಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಗಂಟು ಸರಿಯಾಗಿ ಕೂರಲ್ಲ. ನೋಡಿ ಎಷ್ಟು ಲೆಂತ್ ಬೇಕಿರುತ್ತೆ ಅಷ್ಟು ಲೆಂತ್ನ ಬಿಟ್ಕೊತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂದರೆ, ನೀವು ಪ್ರತಿ ಸಲ ದಾರನ ಕಟ್ ಮಾಡುವಾಗಲೂ ಟೇಪ್ನ ಹಿಡ್ಕೊಂಡು ಮೆಷರ್ ಮಾಡೋಕ್ಕಾಗಲ್ಲ ಅಲ್ವಾ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಏನು ಮಾಡಿ ಅಂತಂದರೆ, ಇಲ್ಲಿ ನಾನು ಹಿಂದ್ಗಡೆ ಬಟ್ಟೆ ಬಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ. ಇದನ್ನು ಫಸ್ಟು ಮೆಷರ್ ಮಾಡ್ಕೊಬೇಡಿ. ಈ ರೀತಿ ಒಂದು ಗಂಟೆ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಅದೊಂದು ಟಿಪ್ ಅಂತಲೇ ಹೇಳ್ಬೋದು. ನೋಡಿ ಈ ಥರ ನಾನು ಕಟ್ ಮಾಡಿಕೊಂಡು ಫಸ್ಟ್ ಇದನ್ನು ಗಂಟೆ ಹಾಕ್ಬಿಡ್ತೀನಿ. ಗಂಟೆ ಹಾಕೋದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ರೀತಿ 2 ಬೆರಳ ಸಹಾಯದಿಂದ ಈ ರೀತಿ ದಾರನ ಟರ್ನ್ ಮಾಡಿಕೊಂಡು ಸೂಜಿ ಹೆಲ್ಪಿಂದ ಗಂಟು ಹಾಕ್ಕೊಂಡ್ರೆ ಈಸಿ ಆಗುತ್ತೆ, ಕಷ್ಟ ಆಗಲ್ಲ. ನೋಡಿ ಈ ರೀತಿ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಈ ರೀತಿ ಸೆರಗಿನ ಹಿಂದೆ ಬಟ್ಟೆ ಬಿಟ್ಕೊತೀರಲ್ವಾ, ಇದನ್ನು ಫಸ್ಟ್ ಮೆಷರ್ ಮಾಡ್ಕೊಬಿಡಿ. ನಿಮ್ಗೆ ಎಷ್ಟು ಉದ್ದ ಬೇಕಿರುತ್ತೆ ಅಷ್ಟು ಉದ್ದನ ಮೆಷರ್ ಮಾಡಿಕೊಂಡು ಈ ಬಟ್ಟೆನ ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ. ಆಯಿತಾ? ಈ ಥರ ಇಟ್ಕೊಂಡು ನೀವು ಅಲ್ಲಿಗೆ ನಿಮ್ಗೆ ಐಡಿಯಾ ಸಿಗುತ್ತೆ ದಾರ ಇಷ್ಟು ಉದ್ದ ಬರಬೇಕು ನನಗೆ ಅಂತ. ನೋಡಿ ಈಗ ನಾನು ಮೆಷರ್ ಮಾಡಿ ತೋರಿಸ್ತೀನಿ. ಇಲ್ಲಿಂದ ಇಲ್ಲಿಗೆ 3 ಇಂಚ್ ಆಯಿತು. ಇನ್ನು 1 ಇಂಚಷ್ಟು, 4 ಇಂಚ್ ಹೇಳಿದೆ ಅಲ್ವಾ ನಾನು. ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಬಟ್ಟೆ 4 ಇಂಚ್ ಬರುತ್ತೆ ನೋಡಿ. 4 ಇಂಚ್ ಐತೆ. ಈ ಥರ ಬಟ್ಟೆನೇ ಇಟ್ಕೊಂಡ್ಬಿಟ್ರೆ ನೀವು ದಾರನ ಹಾಕುವಾಗ ಈ ಬಟ್ಟೆ ಎಷ್ಟಿರುತ್ತೆ ಅಷ್ಟು ಲೆಂತ್ನ ನೋಡಿಕೊಂಡು ಕಟ್ ಮಾಡ್ಕೊಬೋದು. ಮತ್ತು ಇನ್ನೊಂದು ಏನಂದರೆ, ನಾವು ದಾರನ ಹಿಡ್ಕೊಂಡಾಗ ಉದ್ದ ಬರುತ್ತೆ ಆಯಿತಾ, ಅದನ್ನು ಬಿಟ್ಟಾಗ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನೋಡಿ. ನಾವು ಬಟ್ಟೆ ಲೆಂತ್ನೇ ತೊಗೊಂಡು ದಾರನ ಕಟ್ ಮಾಡಿದ್ರು ಹಾಗೂ ತುಂಡಾಯ್ತಲ್ಲ ಅಂತ ಅನ್ಕೋಬಿಡಿ. ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ನಾನು ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಯಾರಿಗಾದರೂ ವಿಡಿಯೋ ಬೋರಿಂಗ್ ಅನ್ನಿಸ್ತಿದ್ರೆ ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಿ. ಹೊಸಬ್ರಿಗೋಸ್ಕರ ನಾನಿಲ್ಲಿ ಸ್ವಲ್ಪ ನಿಧಾನವಾಗಿ ಟಿಪ್ಸ್ಗಳ ಸಮೇತ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ನಾನು ಯಾವ ರೀತಿ ಗಂಟು ಹಾಕೋತಿದ್ದೀನಿ ಅಂತ. ಒಂದು ಸಲ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ನೋಡಿ ಈ ಥರ ಗಂಟು ಹಾಕ್ಕೊಂಡ್ರೆ ಆಯಿತು. ಸೆರಗಿನ ಪೂರ್ತಿ ಇದೇ ಥರ ಗಂಟು ಹಾಕೋಬೇಕು. ನೋಡಿ ನಾನು ಹಾಕಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ನೋಡೋಣ. ಈ ಒಂದು ಡಿಸೈನಲ್ಲಿ ಒಟ್ಟು 4 ಸ್ಟೆಪ್ಗಳಿದ್ದಾವೆ. ಓಕೆನಾ? ಫಸ್ಟ್ ಬಂದು 12 ಎಳೆ ದಾರ ನಾನು ಏನು ತೊಗೊಂಡಿದ್ದೆ ಅದನ್ನು ಈ ರೀತಿ ಸೆರಗಿನ ಪೂರ್ತಿ ಗಂಟು ಹಾಕ್ಕೊತಾ ಬರೋದು. ಇನ್ನು 2ನೇ ಸ್ಟೆಪ್ ಬಂದು 1 ಗಂಟಿನ ದಾರ ಬಿಟ್ಟು ಇನ್ನೊಂದು ಗಂಟಿನ ದಾರಕ್ಕೆ ಬೀಡನ್ನ ಪೋಣಿಸ್ಕೊಂಡು ಅದನ್ನು ಕೂಡ ಗಂಟು ಹಾಕ್ಕೊತಾ ಬರೋದು. ಇನ್ನು 3ನೇ ಸ್ಟೆಪ್ ಬಂದು ನೋಡಿ ಕುಚ್ಚು ಕಟ್ಟೋಕ್ಕೆ ಈ ರೀತಿ ದೊಡ್ಡ ಗಂಟುಗಳನ್ನ ಹಾಕ್ಕೊತಾ ಬರೋದು. ಈಗ ಮೊದಲನೇ ಸ್ಟೆಪ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ. ಈಗ 2ನೇ ಸ್ಟೆಪ್ನ ಹೇಗೆ ಹಾಕೋದು ಅಂತ ನೋಡೋಣ. ಇಲ್ಲಿ ನಾನು ಆಲ್ರೆಡಿ ಇಲ್ಲಿ ತನಕನೂ ಕುಚ್ಚು ಹಾಕೋಕ್ಕೆ ಲಾಸ್ಟ್ ಸ್ಟೆಪ್ನ ಬಿಟ್ಕೊಂಡು 3 ಸ್ಟೆಪ್ಗಳನ್ನ ಮುಗಿಸ್ಕೊಂಡಿದ್ದೀನಿ. ಇನ್ನು ನಿಮಗೆ ತೋರ್ಸಕ್ಕಂತ ಇದಿಷ್ಟು ದಾರಗಳನ್ನ ಬಿಟ್ಕೊಂಡಿದ್ದೀನಿ. ಈಗ ನಾನು 2ನೇ ಸ್ಟೆಪ್ನ ತೋರಿಸ್ತೀನಿ. ನೋಡಿ ಇಲ್ಲಿ ನಾವು ಪ್ರತಿ ಒಂದು ದಾರದ ಗಂಟಲು ಅರ್ಧ ದಾರನ ತೊಗೋಬೇಕು. ಇಲ್ಲಿ ನಾನು ಬೀಡನ್ನ ಹಾಕೊಂಡಿರೋದ್ರಿಂದ ಈ ಗಂಟಿನ ದಾರನ ಬಿಟ್ಟು ಇಲ್ಲಿಗೆ ಮತ್ತೆ ನಾವು ಬೀಡನ್ನ ಪೋಣಿಸ್ಕೋಬೇಕು. ಬೀಡನ್ನ ಪೋಣಿಸ್ಕೊಳ್ಳೋಕ್ಕೆ ನಾನು ಹೇಳಿದೆ ಅಲ್ವಾ, ಒಂದೆಳೆ ದಾರನ ಹೆಮ್ಮಿಂಗ್ ಸೂಜಿಗೆ ಪೋಣಿಸ್ಕೊಂಡಿರಬೇಕು ಅಂತ. ಅದರ ಹೆಲ್ಪಿನ ಮೂಲಕ ನಾನು ಈ ಗಂಟಿನ ದಾರಕ್ಕೆ ಬೀಡನ್ನ ಪೋಣಿಸ್ಕೊತೀನಿ. ಪೂರ್ತಿ ದಾರನ ತೊಗೋಬೇಕು. ಪೂರ್ತಿ ದಾರನ ತೊಗೊಂಡು ಈ ರೀತಿ ಒಂದೆಳೆ ದಾರನ ಏನು ತೊಗೊಂಡಿದ್ವಿ ಅಲ್ಲಿಗೆ ಈ ಒಂದು 12 ಎಳೆ ದಾರನ ಹಾಕೋಬೇಕು. ಹಾಕ್ಕೊಂಡು ಒಂದು ಬೀಡನ್ನ ಈ ಸೂಜಿಗೆ ಪೋಣಿಸ್ಕೊಂಡು ಎಳ್ಕೊಂಡ್ರೆ ಆಯಿತು. ಇದು ಈ ದಾರದ ಒಳಗಡೆ ಬರುತ್ತೆ. ಈ ಥರ ಬೀಡನ್ನ ಪೋಣಿಸ್ಕೊಂಡ್ಮೇಲೆ ಈ ದಾರ ಏನಿತ್ತು ಪೂರ್ತಿ ದಾರ ಅದರಲ್ಲಿ ಅರ್ಧದಷ್ಟು ಸೆಪ್ರೇಟ್ ಮಾಡ್ಕೊಬೇಕು. ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ. ಕೌಂಟೇನ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಅಂದಾಜು ಈಕ್ವಲ್ ಗೊತ್ತಾಗುತ್ತೆ. ಒಂದು ಅಂದಾಜು ಮೇಲೆ ದಾರನ ಸಪ್ರೇಟ್ ಮಾಡ್ಕೊಳ್ಳಿ. ಮತ್ತು ಈ ಗಂಟಿನ ದಾರದಿಂದ ಅರ್ಧದಷ್ಟು ಬಿಟ್ಕೊಂಡಿರ್ತೀವಲ್ವ, ಎರಡನ್ನೂ ಸೇರಿಸಿ ನಾಟ್ ಹಾಕ್ಕೊಬೇಕು. ನಾನು ಆಗಲೇ ದಾರನ ಸ್ವಲ್ಪ ಉದ್ದ ಬಿಟ್ಕೊಳ್ಳಿ ಬಿಗಿನರ್ಸ್ ಅಂತ ಹೇಳಿದ ರೀಸನ್ ಇದೇನೆ. ಪ್ರತಿ ಸರಿ ಗಂಟು ಹಾಕುವಾಗ ದಾರ ತುಂಡಾಗ್ಬಿಟ್ರೆ ಹೊಸಬ್ರಿಗೆ ಕಷ್ಟ ಆಗುತ್ತೆ. ಅಭ್ಯಾಸ ಇದ್ದರೆ ಹಾಕೋಬೋದು.
ಈಗ ನೋಡಿ ಗಂಟು ಹಾಕುವಾಗ ಬೀಡ್ ಸ್ಟ್ರೇಟಾಗೇ ಇರಬೇಕು, ಹಾಗೆಯೇ ಸೀರೆ ಸುಕ್ ಬರಬಾರ್ದು. ಇದು ಎರಡೂ ಪಾಯಿಂಟ್ಗಳನ್ನ ನೀವು ಗಮನದಲ್ಲಿ ಇಟ್ಕೊಬೇಕು. ಬೀಡ್ ಏನಾದ್ರು ಕ್ರಾಸ್ ಆಯಿತು ಅಂತಂದರೆ ಅದು ಡಿಸೈನ್ ಲುಕ್ ಹೋಗುತ್ತೆ. ಇಲ್ಲ ಅಂದರೆ ನೀವು ತುಂಬ ಟೈಟಾಗಿ ಎಳ್ದು ಹಾಕಿಬಿಟ್ರೆ ಸೀರೆ ಈ ಥರ ಸುಕ್ಕಲಾಗುತ್ತೆ. ಸೊ ಎರಡನ್ನೂ ಗಮನದಲ್ಲಿ ಇಟ್ಕೊಂಡು ಗಂಟುಗಳನ್ನ ಹಾಕ್ಕೊಳ್ಳಿ. ಈ ಡಿಸೈನಲ್ಲಿ ನೀವು ಗಂಟು ಯಾವ ರೀತಿ ಹಾಕ್ತೀರಾ ಅದೇ ಲುಕ್ನ ಕೊಡೋದು. ಈಗ ನೆಕ್ಸ್ಟ್ ನಾವು ಪಕ್ಕದ ದಾರದಲ್ಲೂ ಅಷ್ಟೇ ಅರ್ಧದಷ್ಟು ದಾರನ ತಗೊಳ್ಳೋಣ. ಅರ್ಧದಷ್ಟು ದಾರ ತಗೊಂಡು ಈಗ ಇವೆರಡನ್ನೂ ಗಂಟು ಹಾಕ್ತೀನಿ. ಇಲ್ಲಿ ನಾನು ಬೀಡನ್ನ ಪೋಣಿಸ್ಕೊಂಡಿದ್ದರಿಂದ ಈ ದಾರಕ್ಕೆ ನಾನು ಬೀಡನ್ನ ಪೋಣಿಸ್ತಾ ಇಲ್ಲ. ಆಗಲೇ ಹೇಳದ್ನಲ್ವ ನಾನು, ಆಲ್ಟರ್ನೇಟಿವ್ ಆಗಿ ಬೀಡ್ಗಳನ್ನ ಪೋಣಿಸ್ಕೋಬೇಕು. ಒಂದು ಗಂಟಿನ ದಾರಕ್ಕೆ ಪೋಣಿಸ್ಕೊಂಡ್ರೆ ಇನ್ನೊಂದಕ್ಕೆ ಪೋಣಿಸ್ಬಾರ್ದು. ಇಲ್ಲೂ ಅಷ್ಟೇ ಗಂಟು ಬೀಡನ್ನ ಕೆಳಗಡೆನೇ ಬರಬೇಕು ಮತ್ತು ಸೀರೆ ಸುಕ್ಕಾಗಿರಬಾರ್ದು. ಇದನ್ನು ನೋಡಿಕೊಂಡು ಗಂಟು ಹಾಕ್ಕೊಳ್ಳಿ. ನೋಡಿ, ಎರಡೂ ಗಂಟು ಕೂಡ ಬೀಡನ್ನ ಕೆಳಗಡೆನೇ ಇದೆ, ಇದೇ ಥರ ಬರಬೇಕು. ಇಲ್ಲಿ ಜಾಸ್ತಿ ಗ್ಯಾಪ್ನ ಕೊಡೋಕ್ಕೆ ಹೋಗಬೇಡಿ. ಪ್ರತಿ ಒಂದು ಗಂಟಿಗೂ ನಾ ಆಗಲೇ ಹೇಳ್ದಂಗೆ 1/4 ಇಂಚ್ಗಿಂತ ಸ್ವಲ್ಪ ಜಾಸ್ತಿ, ಅರ್ಧ ಇಂಚ್ಗಿಂತ ಕಡಿಮೆ, ಇದಿಷ್ಟು ಗ್ಯಾಪ್ನ ಕೊಟ್ಟರೆ ಮಾತ್ರ ಡಿಸೈನ್ ಲುಕ್ಕಾಗಿ ಬರೋದು. ಈಗ ನೆಕ್ಸ್ಟ್ ಇಲ್ಲಿ ನಾನು ಪೋಣಿಸಿಲ್ಲ ಅಲ್ವಾ ಬೀಡನ್ನ, ಈಗ ಈ ಒಂದು ದಾರಕ್ಕೆ ನಾನು ಬೀಡನ್ನ ಪೋಣಿಸ್ಕೋತೀನಿ. ಈಗ ಕೆಲವ್ರಿಗೆ ಡೌಟ್ ಬಂದಿರ್ಬೋದು, ಏನಪ್ಪ ಅಂದರೆ ನಾನು ಆಲ್ರೆಡಿ ಡಿಸೈನ್ನ ಸ್ಟಾರ್ಟ್ ಮಾಡಿದ್ರಿಂದ ಅರ್ಧ ದಾರನ ಸಪ್ರೇಟಾಗಿ ಮಾಡಿಕೊಂಡು ನಾನು ಗಂಟುಗಳನ್ನ ಹಾಕೊತ ಬಂದೆ. ಅದೇ ಸ್ಟಾರ್ಟಿಂಗಲ್ಲಿ ನಾವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕೆಲವರಿಗೆ ಡೌಟ್ ಬಂದಿರ್ಬೋದು. ಅದಕ್ಕೆ ನನ್ನ ಉತ್ತರ ಏನಪ್ಪ ಅಂದರೆ, ಸ್ಟಾರ್ಟಿಂಗು ಇದೇ ರೀತಿ ಇರುತ್ತಲ್ವ, ಒಂದು ಗಂಟು ನಾನು ನೋಡಿ ಬೀಡನ್ನ ತೆಗೆದು ತೋರಿಸ್ತೀನಿ. ಈಗ ಇದಿಷ್ಟು ಬಿಟ್ಟಾಕ್ಬಿಡಿ, ಇದಿಷ್ಟು ಸ್ಟಾರ್ಟಿಂಗ್ ಇದೆ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಾರ್ಟಿಂಗು ನಾವು ಸ್ಟಾರ್ಟ್ ಮಾಡುವಾಗ ನೀವು ಬೀಡನ್ನ ಹಾಕ್ಕೊಂಡಾದರೂ ಸ್ಟಾರ್ಟ್ ಮಾಡ್ಬೋದು ಅಥವಾ ಹಾಕ್ಕೊಳ್ದೇನಾದ್ರು ಸ್ಟಾರ್ಟ್ ಮಾಡ್ಬೋದು. ಯಾವ ರೀತಿ ಸ್ಟಾರ್ಟ್ ಮಾಡಿದ್ರೂ ನಾವಿಲ್ಲಿ ಅರ್ಧದಷ್ಟು ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗ್ ಇರೋದ್ರಿಂದ. ಓಕೆನಾ? ಡೈರೆಕ್ಟಾಗಿ ನಾವು ಪಕ್ಕದ ದಾರಕ್ಕೆ ಗಂಟು ಹಾಕ್ಕೊತ ಬರಬೇಕು. ಅಕಸ್ಮಾತ್ ನೀವೇನಾದರೂ ಅರ್ಧನ ಈ ರೀತಿ ಬಿಟ್ಟು ನೆಕ್ಸ್ಟ್ ಗಂಟು ಹಾಕ್ಕೊತ ಬರ್ತೀನಿ ಅಂದರೆ ಈ ದಾರ ಏನಿರುತ್ತೆ ಇದು ಹೀಗೆ ಉಳ್ಕೊಂಬಿಡುತ್ತೆ. ಆದ್ದರಿಂದ ಸ್ಟಾರ್ಟಿಂಗಲ್ಲಿ ಅರ್ಧ ಏನು ತೊಗೊಳಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಪೂರ್ತಿ ಒಂದು ಗಂಟಿನ ದಾರ ಏನಿರುತ್ತೆ ಇದನ್ನು ತೊಗೊಂಡು ಸ್ಟಾರ್ಟ್ ಮಾಡಿ. ಈ ದಾರಕ್ಕೆ ನಾನಿಲ್ಲಿ ಬೀಡನ್ನ ಪೋಣಿಸ್ಕೊತಾ ಇದ್ದೀನಿ. ಈ ಥರ ಪೋಣಿಸ್ಕೊಂಡು ಅರ್ಧದಷ್ಟು ದಾರನ ಸಪ್ರೇಟ್ ಮಾಡಿಕೊಂಡು ಪಕ್ಕದ ಅರ್ಧದ ದಾರ ಏನಿರುತ್ತೆ ಇವೆರಡನ್ನೂ ಗಂಟು ಹಾಕಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಗಂಟು ಹಾಕೋದ್ರಲ್ಲಿ ಫಿನಿಶಿಂಗ್ ಅನ್ನೋದನ್ನ ನೀವು ನೀಟಾಗಿ ಮೇಂಟೈನ್ ಮಾಡ್ಕೊತ ಬರಬೇಕು. ನಾವಿಲ್ಲಿ ಗಂಟನ್ನು ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟೇ ಚೆನ್ನಾಗಿ ಡಿಸೈನ್ ಲುಕ್ ಅನ್ನೋದು ಬರುತ್ತೆ. ಮತ್ತು ನಿಮಗೆ ದಾರ ಗಂಟು ಹಾಕೋಕ್ಕೆ 2 ಬೆರಳು ಸಾಕಾಗಲಿಲ್ಲ ಅಂದರೆ 1 ಬೆರಳನ್ನೇ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಸೂಜಿನ ಆರಾಮಾಗಿ ನಾವು ನುಗ್ಗಿಸ್ಬೇಕು. ಅಷ್ಟು ಲೂಸಾಗಿ ನೀವು ದಾರನ ಇಟ್ಕೋಬೇಕು. ತುಂಬ ಟೈಟ್ ಆಗಿಬಿಟ್ರೆ ನಾವು ಸೂಜಿನ ನುಗ್ಗಿಸಿ ದಾರನ ಎಳ್ಕೊಳ್ಳೋಕೆ ಕಷ್ಟ ಆಗುತ್ತೆ. ನೋಡಿ, ಬೀಡ್ ಸ್ಟ್ರೇಟಾಗೇ ಇದೆ, ಅಲ್ಲಿಗೆ ಇಟ್ಕೊಂಡು ಗಂಟು ಹಾಕ್ಕೊಂಡೆ. ಈಗ ಮತ್ತೆ ಪಕ್ಕದ್ರಿಂದ ಹಾಗೆ ಅರ್ಧದಷ್ಟು ದಾರ ತೊಗೋತೀನಿ. ಇಲ್ಲಿಗೇನು ಬೀಡನ್ನ ಪೋಣಿಸೋ ಅವಶ್ಯಕತೆ ಇಲ್ಲ. ಈ ಅರ್ಧ ಎರಡನ್ನೂ ಸೇರಿಸಿ ನಾನು ಗಂಟು ಹಾಕ್ತೀನಿ. ಇಲ್ಲಿ ಅಕ್ಕಪಕ್ಕದ ದಾರಗಳು ಗಂಟು ಹಾಕುವಾಗ ಡಿಸ್ಟರ್ಬೆನ್ಸ್ ಮಾಡ್ತಾ ಇರುತ್ತೆ, ಅದನ್ನು ನೋಡಿಕೊಂಡು ಗಂಟನ್ನ ಹಾಕ್ಕೊಳ್ಳಿ. ಇಷ್ಟನ್ನೇ ಸೆಕೆಂಡ್ ಸ್ಟೆಪ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ತನಕ ಗಂಟು ಹಾಕಿದ್ದೀನಿ. ಈ 2 ದಾರಗಳು ಈ ಬೀಡ್ ಬಿಟ್ಟು ಮಧ್ಯದಲ್ಲಿ ಬರುತ್ತಲ್ಲ, ಈ 2ನ್ನು ಸೇರಿಸಿ ನಾವು ಗಂಟನ್ನ ಹಾಕೋಬೇಕಾಗಿರೋದು. ನೋಡಿ, ಈ ಥರ ಗಂಟು ಹಾಕೋದೆಲ್ಲ ಸೇಮ್ ಮೆಥಡ್ ಇರುತ್ತೆ. ಫಿನಿಶಿಂಗ್ ಮಾತ್ರ ನೀವು ಕೊಡಬೇಕಷ್ಟೆ. ಮತ್ತು ಇನ್ನೊಂದು, ಈ ಗಂಟು ಹಾಕುವಾಗ ಮೇನ್ ಪಾಯಿಂಟ್ ಏನಂದರೆ, ಸೀರೆನ ಈ ಥರ ಸ್ವಲ್ಪ ಪ್ರತಿ ಒಂದು ಗಂಟು ಹಾಕುವಾಗ್ಲೂ ಸೀರೆನ ಸ್ವಲ್ಪ ಅಗಲಿಸ್ಬಿಟ್ಟು ಗಂಟು ಹಾಕ್ಕೊಳ್ಳಿ. ಆವಾಗ ಸುಕ್ಕು ಬರಲ್ಲ. ನೋಡಿ, ಈ ಥರ ಗಂಟು ಹಾಕುವಾಗ ನಾವು ಈ ಥರ ಫೋಲ್ಡ್ ಮಾಡ್ಕೊತೀವಲ್ವ, ಈ ಥರ ಫೋಲ್ಡ್ ಮಾಡ್ಕೋವಾಗ ಇಲ್ಲಿ ಸ್ವಲ್ಪ ಫೋಲ್ಡ್ ಆಗಿರುತ್ತೆ ಬಟ್ಟೆ ಇಲ್ಲಿ ಮೇಲ್ಗಡೆ. ಸೊ ಅದನ್ನು ನಾವು ಗಂಟು ಹಾಕುವಾಗ ಹಾಗೆ ಡೈರೆಕ್ಟಾಗಿ ಎಳೆದು ಬಿಡಬಾರ್ದು. ಈ ಥರ ಎಳೆದ್ಬಿಟ್ರೆ ಇಲ್ಲಿ ಸುಕ್ಕಳು ಅದಾಗದೇ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಲೂಸ್ ಮಾಡಿಬಿಟ್ಟು ಇಲ್ಲಿ ಲೂಸಾಗೇ ಬಿಡಿ, ಗಂಟನ್ನ ಸ್ವಲ್ಪ ಲೂಸಾಗಿ ಬಿಟ್ಬಿಟ್ಟು ಈ ಥರ ಸೀರೆನ ಅಗಲಿಸ್ಕೊಂಡು ಆಮೇಲೆ ಗಂಟನ್ನ ಈ ಥರ ಎಳ್ಕೊಂಡು ಟೈಟ್ ಮಾಡ್ಕೋಬೇಕು.
ನೋಡಿ 2 ಬೀಡ್ನ ಮಧ್ಯಕ್ಕೆ ನಾನಿಲ್ಲಿ ಗಂಟನ್ನ ಹಾಕ್ತಿರೋದು. ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೋಬೇಕಾಗಿರೋದು. ಇದು ಬಂದು 3ನೇ ಸ್ಟೆಪ್ ಆಗಿರುತ್ತೆ. ಇನ್ನು ಲಾಸ್ಟ್ ಸ್ಟೆಪ್ ಬಂದು ಕುಚ್ಚನ್ನ ಕಟ್ಟೋದಷ್ಟೇ. ನೋಡಿ ಒಂದು ಬೆರಳಲ್ಲಿ ಈ ರೀತಿ ಹಾಕ್ಕೊತೀನಿ. ಸ್ವಲ್ಪ ಲೂಸ್ ಬಿಟ್ಟು ಸೂಜಿನ ತಗೊಂಡು ಅಷ್ಟೇ ಲೂಸ್ ಬಿಟ್ಟು ದಾರನ ಎಳ್ಕೋಬೇಕು. ನೋಡಿ ಪೂರ್ತಿ ಎಲ್ಲ ಎಳೆ ದಾರನೂ ತಗೊಂಡು ಹೆಂಗೆ ಗಂಟನ್ನ ಹಾಕಿ ಲೂಸಾಗಿ ಬಿಟ್ಬಿಟ್ಟು ಸೀರೆ ಸೆರಗನ್ನ ಸ್ವಲ್ಪ ಅಗಲಿಸ್ಕೊಂಡು ಫ್ರೀಯಾಗಿ ಸುಕ್ಕಿಲ್ಲದೆ ಇರೋ ಥರ ನೋಡಿಕೊಂಡು ಗಂಟನ್ನ ಟೈಟ್ ಮಾಡ್ಕೋಬೇಕು. ಈಗ ಪೂರ್ತಿ ಇಲ್ಲಿ ಮಧ್ಯಕ್ಕೆ ಕುಚ್ಚುಗಳನ್ನ ಕಟ್ಕೊಬರೋಣ. ನೋಡಿ ಇಲ್ಲಿ ನಾನು ಒಂದಷ್ಟು ಕುಚ್ಚುಗಳನ್ನ ಆಲ್ರೆಡಿ ಕಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ನಾನು ಪ್ರತಿ ಒಂದು ಕಲರಲ್ಲೂ 4 ಕುಚ್ಚನ್ನ ಕಟ್ಕೊಂಡಿರೋದು. ನೀವು ಬೇಕಿದ್ದರೆ 5 ಅಥವಾ 3 ಅಥವಾ 2 ಅಥವಾ ಆಲ್ಟರ್ನೇಟಿವ್ ಆಗಿ ಒಂದು ಕಲರ್ ಇದರಲ್ಲಿ ಒಂದು ಕಲರ್ ಅದರಲ್ಲಿ ಈ ರೀತಿ ಬೇಕಾದರೂ ಕಟ್ಕೊಬೋದು, ಅದು ನಿಮ್ಮ ಚಾಯ್ಸು. ಇವಾಗ ಕುಚ್ಚು ಕಟ್ಟೋಕ್ಕೆ ನಾನಿಲ್ಲಿ 100 ಎಳೆ ದಾರನ ತೊಗೊಂಡಿರೋದು. 100 ಎಳೆ ದಾರ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ಅಲ್ವಾ, ಆಲ್ರೆಡಿ ಬೇಬಿ ಕುಚ್ಚು ಕಟ್ಟೋದು ಹೇಗೆ ಅಂದ್ಬಿಟ್ಟು ನಾನು ಬೇಸಿಕ್ ವಿಡಿಯೋನ ಡೀಟೇಲಾಗಿ ಮಾಡಿದ್ದೀನಿ ಬಿಗಿನರ್ಸ್ಗೋಸ್ಕರ ಅಂತ ಅಂದ್ಬಿಟ್ಟೆ. ನಿಮಗೆ ಕುಚ್ಚು ಕಟ್ಟೋಕ್ಕೆ ಬರಲ್ಲ ಅಂದರೆ ಫಸ್ಟ್ ಆ ವಿಡಿಯೋನ ನೋಡಿಕೊಂಡು ಬನ್ನಿ. ಆ ವಿಡಿಯೋ ಲಿಂಕ್ ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಕುಚ್ಚು ಕಟ್ಟೋಕ್ಕೆ 100 ಎಳೆ ದಾರನ ಸುತ್ತಕೊಂಡು ತುದಿಲಿ ನೋಡಿ ನಾನು ಗಂಟು ಹಾಕ್ಕೊಂಡಿದ್ದೀನಿ. 100 ಎಳೆ ಸಾಕಾ ಅಂತ ಅನ್ಬೋದು ಕೆಲವರು. ಇಲ್ಲಿ ನೋಡಿ ಇಲ್ಲೂ ಸ್ವಲ್ಪ ದಾರ ಇದೆ ಅಲ್ವಾ, ಹಾಗಾಗಿ 100 ಎಳೆ ತೊಗೊಂಡ್ರೆ ಸಾಕಾಗುತ್ತೆ. ನಾನು ಸ್ಟಾರ್ಟಿಂಗ್ ಎಲ್ಲ ಗಂಟುಗಳನ್ನ ಹಾಕ್ಕೊಂಡ್ನಲ್ಲ, ಇದು ಸೀರೆನ ಸೀದಾ ಸೈಡಿಂದ ಗಂಟುಗಳು ಹಾಕ್ಕೊಂಡಿದ್ದು. ಮತ್ತು ಕುಚ್ಚು ಕಟ್ಟುವಾಗ ಸೀರೆ ಬ್ಯಾಕ್ ಸೈಡಿಂದ ಕುಚ್ಚನ್ನ ಕಟ್ಕೊತಾ ಬರಬೇಕು. ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಝರಿ ಏನಿರುತ್ತೆ ನಾವು ಗಂಟು ಹಾಕಿರೋದು ಇದು ಹಿಂದ್ಗಡೆ ಹೋಗಬೇಕು, ಸೀರೆ ಹಿಂದ್ಗಡೆ. ಹಾಗಾಗಿ ಕುಚ್ಚು ಕಟ್ಟುವಾಗ ಸೀರೆ ರಾಂಗ್ ಸೈಡ್ ಅಂದರೆ ಉಲ್ಟಾ ಸೈಡಿಂದ ಕುಚ್ಚುಗಳನ್ನ ಕಟ್ಕೊಬನ್ನಿ. ಕುಚ್ಚು ಕಟ್ಟುವಾಗ ಈ ಸೀರೆ ಸೆರ್ಗೇನಿರುತ್ತೆ ಇದನ್ನು ಆದಷ್ಟು ಸ್ಟ್ರೇಟಾಗಿರೋ ಥರನೇ ನೋಡ್ಕೊಳ್ಳಿ. ಮತ್ತು ಮೇಲ್ಗಡೆ ಒಂದು ಪಿಲ್ಲೋನ ಹಾಕಿ ಈ ರೀತಿ ನಾವು ಎಳ್ದಾಗ ಜಗ್ದಾಗ ಕೆಳಗೆ ಬರದೇ ಇರಲಿ ಅಂತ. ಇಲ್ಲಿ ನಾವು ಗಂಟು ಹಾಕೋದ್ರಲ್ಲಿ ಉದ್ದ ತುಂಡು ಮಾಡಿಕೊಂಡ್ರೆ ನೋಡಿ ಕುಚ್ಚು ಕೂಡ ಈ ಥರ ಹೈಟ್ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲಿ ಗಂಟು ನೀವು ಲೂಸಾಗಿ ಹಾಕೊಂಡ್ರೆ ಅದು ಕೆಳಗಡೆ ನಾವು ಜಗ್ದಾಗ ಕೆಳಗಡೆ ಬಂದುಬಿಡುತ್ತೆ ಈ ಥರ ಕುಚ್ಚು. ಇಟ್ಸ್ ಓಕೆ, ಎಲ್ಲೋ ಒಂದೊಂದು ಆ ಥರ ಆದರೆ ಪರವಾಗಿಲ್ಲ, ಬಟ್ ಎಲ್ಲ ಕುಚ್ಚು ಆ ರೀತಿ ಮಾಡ್ಕೋಬೇಡಿ. ಅದಕ್ಕೆ ನಾನು ಹೇಳಿದ್ದು ಗಂಟು ಹಾಕುವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕಿ ಅಂತ ಅಂದ್ಬಿಟ್ಟು. ಈಗ ಒಂದು ಕುಚ್ಚನ್ನ ಕಟ್ಟಿದ್ದೀನಿ, ಇದೇ ಥರ ಇನ್ನೂ 3ನ ಇದೇ ಕಲರಲ್ಲಿ ಕುಚ್ಚು ಕಟ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಕವರ್ ಮಾಡ್ಕೊಳ್ಳಿ, ಎಲ್ಲೂ ಒಂಚೂರು ಕಾಣಬಾರ್ದು. ಮೆರೂನ್ ಕಲರ್ ಥ್ರೆಡ್ ಏನಿರುತ್ತೆ ಅದು ಆ ಕಡೆ ನೀಟಾಗಿ ದಾರನ ಹರಡಿಕೊಂಡು ಮಧ್ಯದಿಂದ ಸೂಜಿನ ಹಾಕ್ತೀನಿ. ಸರಿ ಥ್ರೆಡ್ ಗಂಟು ಹಾಕೋಕ್ಕೆ ಸ್ವಲ್ಪ ಉದ್ದವಾಗಿ ಬಿಟ್ಕೊಂಡು ಹಿಂದ್ಗಡೆಯಿಂದ ಸೂಜಿನ ತಗೊಂಡು ದಾರದ ಸೆಂಟರ್ಗೆ ಒಟ್ಟಿಗೆ ಈ ರೀತಿ ಎಳ್ಕೊಳ್ಳಿ. ಇದು ಲಾಕ್ ಆಗಬೇಕು. ನೋಡ್ತಾ ಇರ್ಬೋದು ನಾನು ಯಾವ ಥರ ಜರಿನ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಈ ಥರ ತೊಗೊಂಡ್ರೆ ಸೆಂಟರಿಂದ ಲಾಕ್ ಆಗ್ತಾ ಬರುತ್ತೆ. ಈ ಥರ 2-3 ಲಾಕ್ಗಳನ್ನ ಹಾಕ್ಕೊಂಡು ಗಂಟು ಹಾಕ್ಕೊಂಡ್ರೆ ಮುಗೀತು. ಇಷ್ಟೇ ಇವತ್ತಿನ ವಿಡಿಯೋ ನೋಡಿದ್ರಲ್ವಾ. ಇವತ್ತಿನ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನಿಮಗೆ ಯಾವ ಥರ ವಿಡಿಯೋಗಳು ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕುಚ್ಚು ಹಾಕೋದಾಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು ಅಥವಾ ಎಂಬ್ರಾಯ್ಡ್ರಿ ಆಗಿರ್ಬೋದು ಎಲ್ಲ ಥರದ ವಿಡಿಯೋಗಳನ್ನೂ ಮಾಡ್ತೀನಿ. ಬಟ್ ನನ್ನ ವ್ಯೂವರ್ಸ್ ಅಂದರೆ ನಿಮ್ಗಳಿಗೆ ಯಾವ ರೀತಿ ವಿಡಿಯೋಗಳು ಯಾವ ಥರ ಕಂಟೆಂಟ್ಗಳು ಇಷ್ಟ ಆಗುತ್ತೆ ಅನ್ನೋದು ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಹಾಗಾಗಿ ನಿಮಗೆ ಯಾವುದು ರಿಲೇಟೆಡ್ ವಿಡಿಯೋಸ್ ಜಾಸ್ತಿ ಬೇಕು, ಕುಚ್ಚದು ಬೇಕಾ ಅಥವಾ ಟೈಲರಿಂಗ್ದು ಬೇಕಾ, ಇನ್ಯಾವುದು ಬೇಕು, ಹಾಗೆಯೇ ಎಂಬ್ರಾಯ್ಡ್ರಿದು ಬೇಕಾ, ಆರಿ ವರ್ಕ್ ಬೇಕಾ, ಯಾವುದು ನಿಮಗೆ ಯಾವ ಕಂಟೆಂಟ್ ಬೇಕಿರುತ್ತೆ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ಯೂಸ್ಫುಲ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.